ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಸಂಡೇ ಬೆಳಗ್ಗೆನೇ ಅಮ್ಮ ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ಕೋತಿದ್ರು. ಈಗ ಬೆಳ್ಳುಳ್ಳಿ ರೇಟು ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ, ಸೊ ಮನೆಯಲ್ಲೇ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಮಾಡ್ಕೊಳ್ತೀವಿ ನಾವು. ಅದಕ್ಕೇ ನಾನು 2 kg ಬೆಳ್ಳುಳ್ಳಿ ತಂದಿದ್ದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆಗಾಗ ಎಲ್ಲ ಐಟಮ್ಗೂ ಯೂಸ್ ಮಾಡೋವಾಗ ಫ್ರೆಶ್ಶಾಗಿ ಹಾಕ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಹೊರಗಡೆ ತೊಗೊಂಬರ್ತೀವಲ್ಲ, ನಾನು ಅದು ನೋಡ್ಬಿಟ್ಟು ನ್ಯೂಸಲ್ಲಿ ತುಂಬಾ ಶಾಕಾಗಿ ಹೋಗ್ಬಿಟ್ಟೆ. ಬರೀ 80 ರೂಪಾಯಿಗೆಲ್ಲನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 kg ಬರುತ್ತೆ. ಅದೇ ನಾವು 200 ರೂಪಾಯಿಗೆ ಬೆಳ್ಳುಳ್ಳಿ ಕೊಟ್ಟು ತೊಗೊಂಡು ಬರ್ತಿದ್ವಲ್ಲ, ಆವಾಗ ಅನ್ಕೋತಿದ್ದೆ ಹೆಂಗೆ ಇವ್ರಿಗೆ ವರ್ಕೌಟ್ ಆಗುತ್ತೆ ಅಂತ. ನ್ಯೂಸಲ್ಲಿ ರೀಸೆಂಟಾಗಿ ಇದ್ರ ಬಗ್ಗೆ ಕವರ್ ಸ್ಟೋರಿ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ತುಂಬಾ ಭಯ ಆಗೋಯ್ತು. ಇಷ್ಟೊಂದು ಗಲೀಜಾಗಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪ್ಯಾಕ್ ಮಾಡಿ ಮಾರ್ತಿದ್ರಾ ಅಂತ. ಅಪ್ಪ ಸದ್ಯ ನಾವು ಯಾವಾಗಲೂ ಎಲ್ಲನೂ ಹೋಮ್ ಮೇಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸಂತೋಷ ಆಗುತ್ತೆ. ಇನ್ನು ನಾವು ಯಾವುದಾದ್ರೂ ಪ್ಯಾಕ್ಡ್ ಫುಡ್ ಈಸ್ಕೊಡ್ಬೇಕು ಅಂತ ಹೇಳಿದ್ರು ಎಲ್ಲ ಒಳ್ಳೆ ಬ್ರ್ಯಾಂಡೆಡಾಗಿ ಈಸ್ಕೊತೀವಲ್ಲ, ಸ್ವಲ್ಪ ಸಮಾಧಾನ ಆಗುತ್ತೆ. ನೀವು ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊರಗಡೆಯಿಂದ ತರ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಫ್ರೆಂಡ್ಸ್. ಸೀರಿಯಸ್ಲಿ ಮನೆಯಲ್ಲೇ ಮಾಡ್ಕೊಳಕ್ಕೆ ಒಂದು 10 ನಿಮಿಷ ಆಗ್ಬೋದು ಅಷ್ಟೇನೆ. ಇನ್ನು ಸಂಡೇ ಅಂತ ಹೇಳಿದ್ರೆ ನಮ್ಮ ಮನೇಲಿ ಡಿಫಾಲ್ಟು ಉಪ್ಮಾ. ಯಾಕೆ ಅಂತ ಹೇಳಿದ್ರೆ, ನಾನು ಯಾವಾಗ ಉಪ್ಮಾ ಮಾಡಬೇಕಂತ ಹೇಳಿದ್ರು ನಮ್ಮ ಮನೇಲಿ ಬೇಡ ಅಂತ ಹೇಳ್ತಾರೆ. ನಮ್ಮ ಅಮ್ಮಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಮ್ಮ ಅರುಣಂಗಂತೂ ಇಷ್ಟನೇ ಆಗಲ್ಲ ಉಪ್ಪಿಟ್ಟು ಅಂತ ಹೇಳಿದ್ರೆ. ನಂಗೆ ಯಾಕೋ ಗೊತ್ತಿಲ್ಲ, ಉಪ್ಪಿಟ್ಟಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಸಂಡೇ ಒಂದು ದಿವಸ ಆದರೂ ನಾನು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಡಿಫಾಲ್ಟಾಗಿ ಮಾಡಿಬಿಡ್ತೀನಿ. ಬಾಯಲ್ಲಿಟ್ಟರೆ ಕರ್ಗೋ ಅಂತ ಎಷ್ಟು ಚೆನ್ನಾಗಿರೋ ಉಪ್ಪಿಟ್ಟು ಮಾಡಿದ್ರು ಅಷ್ಟೇ ನಮ್ಮ ಮನೆಯವರು ಬೇಡ ಅಂತಲೇ ಹೇಳ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಆದರೆ ಅವ್ರಿಗೇನೂ ಇಷ್ಟ ಆಗೋದಿಲ್ಲ. ಸಂಡೇ ಅಂತ ಹೇಳಿದ್ರೆ ನಾನ್ ವೆಜ್ ಡೇ. ನಾನ್ ವೆಜ್ ಇಲ್ಲ ಅಂತ ಹೇಳಿದ್ರೆ ಸಂಡೇ ಕಂಪ್ಲೀಟೇ ಆಗೋದಿಲ್ಲ. ನಮ್ಮ ಮನೆಯವ್ರಿಗಂತೂ ಏಡಿಕಾಯಿ ಪ್ರಾನ್ಸ್ ಅಂದರೆ ತುಂಬಾ ಇಷ್ಟ. ಇವತ್ತಿನ ಮೆನ್ಯೂಲಿ ಅವ್ರ ಫೇವ್ರೇಟೇ ಎರಡೂ. ತುಂಬ ದಿನ ಆಗಿತ್ತು ಏಡಿಕಾಯಿ ಸಾಂಬಾರು ಮಾಡಿ. ಸೊ ಏಡಿಕಾಯಿ ತೊಗೊಳ್ಳೆ ಅಂತ ಹೇಳಿದರು. ಮತ್ತು ಹಾಗೆ ಬರ್ತಾ ಏಡಿಕಾಯಿ ತೊಗೊಂಡ್ರೆ ಡಿಫಾಲ್ಟಾಗಿ ಹಸಿ ಕಡಲೆಕಾಯಿ ತೊಗೊಳ್ಳೇಬೇಕಲ್ವಾ. ಯಾಕಂದರೆ ಏಡಿಕಾಯಿಗೆ ಹಸಿ ಕಡಲೆಕಾಯಿ ಹಾಕಿನೇ ಸಾಂಬಾರು ಮಾಡೋದು ನಮ್ಮ ಮಮ್ಮಿ. ಅದಕ್ಕೋಸ್ಕರ ನಾನು ಚೆನ್ನಾಗಿತ್ತು ಕಡಲೆಕಾಯಿ ನೋಡೋದಕ್ಕೆ ತೊಗೊಂಡು ಬಂದೆ. ತುಂಬ ಜನ ನಾನ್ ವೆಜ್ ಲವರ್ಸು ಶ್ರಾವಣ ಮುಗಿಯೋದಕ್ಕೆ ಕಾಯ್ತಾ ಇದ್ದು ನಿಮ್ಮ ಲಿಸ್ಟಲ್ಲಿ ಯಾವ್ಯಾವ ಐಟಮ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ರು ಅದನ್ನೆಲ್ಲ ಟೇಸ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಏಡಿಕಾಯಿ ಇಷ್ಟ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಅಮ್ಮ ಮಾಡೋ ಅಂಥ ರೆಸಿಪಿನ ನಾನು ಹೇಳ್ಕೊಡ್ತೀನಿ. ಚೆಕ್ ಮಾಡಿ, ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಏಡಿಕಾಯಿನ ಈ ರೀತಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೀಟಾಗಿ ಕಲಸಿ ಇಟ್ಕೊಳ್ಬೇಕು. ಅವ್ರು ಕ್ಲೀನ್ ಮಾಡಿ ಕೊಟ್ಟಿದ್ರು, ಬಟ್ ಆದರೆ ನಾವು ಕೂಡ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಮಸಾಲೆಗೆ 2 ದೊಡ್ಡ ಈರುಳ್ಳಿ ಮತ್ತು 1 ಮುಷ್ಟಿ ಸಣ್ಣ ಈರುಳ್ಳಿ, ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನು, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ ಮತ್ತು ಧನಿಯಾ ಪುಡಿ 2 ಸ್ಪೂನು, ಅಚ್ಕಾರದ ಪುಡಿ 2 ಸ್ಪೂನು, 1 ಸ್ಪೂನು ಅರಿಶಿನ ಪುಡಿ, 1 ಕೈ ಹಿಡಿಯಷ್ಟು ತೆಂಗಿನ ತುರಿ ಮತ್ತು ಚಕ್ಕೆ ಲವಂಗ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಇನ್ನು ಮಸಾಲೆ ಮಾಡ್ಕೊಂಡ್ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಒಂದೇ ಚೂರು ಮೆಂತ್ಯೆ ಮತ್ತು ಸೋಂಪು, ಒಂದು ಸಣ್ಣ ಗಾತ್ರದ ಹೆಚ್ಚಿರೋ ಅಂಥ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ರ್ಯಾಬು ಅಂದರೆ ಏಡಿಕಾಯಿ, ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಉದ್ದುದ್ದ ಸೀಳಿರೋ ಅಂಥ 2 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಫ್ರೆಶ್ಶಾಗಿ ಬಿಡಿಸಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಅದನ್ನು ಸೇರಿಸ್ಕೊಂಡು ಅರಿಶಿನ ಪುಡಿ ಹಾಕಿ ಅದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು. ಇನ್ನು ಸಣ್ಣದಾಗಿರುವಂಥ ಏಡಿಕಾಯಿ ರೆಕ್ಕೆಗಳ ಥರ ಬರುತ್ತಲ್ವ, ಅದನ್ನು ಮಿಕ್ಸಿ ಮಾಡಿಕೊಂಡು ಅಮ್ಮ ಶೋಧಿಸ್ಕೊಳ್ತಿದ್ದಾರೆ. ಅದರ ರಸ ತುಂಬ ಚೆನ್ನಾಗಿರುತ್ತೆ ಅಂತೆ. ಸೊ ಅಮ್ಮ ಆಗಿನ ಕಾಲದಲ್ಲೂ ಇದೇ ರೀತಿ ಮಾಡ್ತಿದ್ರು ಅಂತ ಹೇಳಿ ಅದನ್ನೇ ಮಾಡ್ತಿದ್ದಾರೆ. ನಮ್ಮ ತಾತನ ಕಾಲದಲ್ಲೆಲ್ಲ ಒಂದು ಏಡಿಕಾಯಿ ಹಿಡಿಯೋದಕ್ಕೆ 7 ಕಟ್ಟೆ ಹೊಡೆದು ಏಡಿಕಾಯಿನ ತಂದು ಸಾರು ಮಾಡ್ತಿದ್ರು ಅಂತ ಹೇಳ್ತಾರೆ.
ಎಷ್ಟು ನಿಜ ಅಂತ ಗೊತ್ತಿಲ್ಲ, ಬಟ್ ಆದ್ರೇನು ಏಡಿಕಾಯಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಲಿ ತುಂಬಾ ಫೇಮಸ್ಸು. ಇನ್ನು ನಾನು ಪ್ರಾನ್ಸ್ ಇತ್ತಲ್ವ ಅದನ್ನು ತೊಳ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ ಪುಡಿ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಇನ್ನು ಏಡಿಕಾಯಿ ಸ್ವಲ್ಪ ಬೆಂದು ಕಲರ್ ಈ ರೀತಿ ಬಂದಿರುತ್ತೆ. ಆ ಟೈಮಲ್ಲಿ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಕೊದಿಯೋಕ್ಕೆ ಬಿಟ್ಟರೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ನಾನು ಈ ಕಡೆ ಪ್ರಾನ್ಸ್ ಫ್ರೈನ ಮಾಡ್ಕೊಳ್ತಿದ್ದೆ. ಸೊ ಪ್ರಾನ್ಸ್ ಫ್ರೈಗೆ ನಾನು ಆಲ್ರೆಡಿ ಮಿಕ್ಸ್ ಮಾಡಿದ್ದ ಮಸಾಲಾನ ಎಣ್ಣೆಯಲ್ಲಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಎಣ್ಣೆಲಿ ಹಾಕಿ ಉರಿಯೋವಾಗ ಜಸ್ಟು ಸೋಂಪು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದಂಥ ಪ್ರಾನ್ಸ್ನ ಇದರಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಸಖತ್ ಕ್ಲಾಸ್ ಆಗಿರುವಂಥ ಪ್ರಾನ್ಸ್ ಫ್ರೈ ರೆಡಿಯಾಗಿಬಿಡುತ್ತೆ. ಬಾಯಲ್ಲಿ ನೀರು ಊರ್ತಾಯಿತ್ತು ಸೀರಿಯಸ್ಲಿ ಇವತ್ತಿನ ಮೆನು ನೋಡಿದ್ರೆ. ನೋಡಿ ಸಾರು ಕುದ್ಮೇಲೆ ಈ ರೀತಿಯಾಗಿ ಸಖತ್ ಎಣ್ಣೆಯಾಗಿರುವಂಥ ಏಡಿಕಾಯಿ ಸಾಂಬಾರು ರೆಡಿಯಾಗೋಯ್ತು. ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಅಂತೂ ಸಖತ್ತಾಗಿರುತ್ತೆ. ಇನ್ನು ಅನ್ನ ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಮೆನ್ಯೂ ಅಂತೂ ಔಟ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಏಡಿಕಾಯಿ ಸಾರು, ಅನ್ನ, ಮುದ್ದೆ, ಪ್ರಾನ್ಸ್ ಫ್ರೈ ಮತ್ತು ಸಲಾಡು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಊರ್ತಿತ್ತು. ತಿಂದ ಮೇಲಂತೂ ಸ್ವರ್ಗನೇ ಹೇಳ್ಬೋದು. ಸೀರಿಯಸ್ಲಿ ಫ್ರೆಂಡ್ಸ್, ನೀವೇನಾದರೂ ಶ್ರಾವಣದಲ್ಲಿ ನಾನ್ ವೆಜ್ ತಿಂದಿರಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಫಿದಾ ಆಗಿಬಿಡ್ತೀರಾ. ಯಾವತ್ತೂ ಕ್ರ್ಯಾಬು ಮತ್ತು ಪ್ರಾನ್ಸು ತಿಂದಿರೋಳು ನಾನು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ರೆಸಿಪಿ ಯಾವ ರೀತಿ ಬಂತು ಅಂತ ಹೇಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಅಥೆಂಟಿಕ್ ಆಗಿ ಮತ್ತು ಟೇಸ್ಟಿಯಾಗಿರುವಂಥ ಏಡಿಕಾಯಿ ಸಾರು ಮತ್ತು ಪ್ರಾನ್ಸ್ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.